ಬನಶಂಕರಿಯಲ್ಲೊಬ್ಬ ಇದ್ದಾನೆ ಸೈಕೋ. ಮಕ್ಕಳನ್ನ ಕಂಡ್ರೆ ಆಗೋದೇ ಇಲ್ಲ ಇವನಿಗೆ. ರಸ್ತೆಯಲ್ಲಿ ಓಡಾಡೋ ಮಕ್ಕಳ ಮೇಲೆ ಸೈಕೋ ಕ್ರೌರ್ಯವನ್ನ ಮೆರೆದಿದ್ದಾನೆ. ಈ ಕಿಡಿಗೇಡಿ ಮಾಡೋದು ನೋಡಿದ್ರೆ ನಿಮ್ಮ ರಕ್ತ ನಿಜ ಕೊತ ಅಂತ ಕುದಿಯುತ್ತೆ. ಮನೆ ಬಳಿ ಆಟ ಆಡ್ತಾ ಇದ್ದಂತಹ ಬಾಲಕನಿಗೆ ಕಾಲಿಂದ ಒದ್ದಿದ್ದಾನೆ ಈ ದುರುಳ. ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಲಿಂದ ಒದ್ದಿದ್ದಾನೆ ರಂಜನ್ ಎಂಬಾತ. ತನ್ನ ಪಾಡಿಗೆ ತಾನು ಪಾಪ ಅದು ಆಟ ಆಡ್ತಾ ಇತ್ತು ಮಗು. ಆ ಸಂದರ್ಭದಲ್ಲಿ ರಂಜನ್ ಎಂಬಾತನಿಂದ ಕೃತ್ಯ ನಡೆದಿದೆ. ಈ ಪಾಪಿ ರಂಜನನ ಕೃತ್ಯ ಒಂದೆರಡಲ್ಲ, ಸಾಲು ಸಾಲು ಹಲ್ಲೆಗಳನ್ನ ಮಾಡಿದ್ದಾನೆ. ಅದು ಕೂಡ ಮಕ್ಕಳ ಮೇಲೆಯೇ. ರಸ್ತೆಯಲ್ಲಿ ಓಡಾಡೋ ಮಕ್ಕಳ ಮೇಲೆ ಈ ಹಲ್ಲೆಯನ್ನ ಮಾಡ್ತಾನೆ ರಂಜನ್. ಬಾಲಕಿಗೆ ಮೊಣಕೈ ಬಾಲಕನಿಗೆ ಈ ರಂಜನ್ ಒದ್ದಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು ಕೂಡ. ಯಾವ ರೀತಿಯಾಗಿ ಓಡ್ ಬಂದು ಜಾಡ್ಸಿ ಒದಿತಾನೆ ಅಂತ ಹೇಳಿ. ಪಾಪ ಮಗು ಎದ್ದ ಮೇಲೆ ಬೆನ್ನಿಡ್ಕೊಂಡು, ಎಷ್ಟು ನೋವಾಗಿರ್ಬೇಡ, ಬೆನ್ನಿಡ್ಕೊಂಡು ನೋವು ಅಂತ ಅಳ್ತಾ ಇದೆ. ಆ ಮಗುವನ್ನ ಸಮಾಧಾನ ಮಾಡ್ತಾ ಇದೆ ಮತ್ತೊಂದು ಪುಟ್ಟ ಹುಡುಗಿ. ನೋಡಿ ಪಾಪ ಯಾವ ರೀತಿಯಾಗಿ ಆ ಮಗು ಏನು ಮಾಡಿತ್ತು ಇವನಿಗೆ, ಈ ರಂಜನ್ಗೆ ಅಂತ ಹೇಳಿ. ಇದು ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಘಟನೆಗಳು ನಡೆದಿದೆ. ಬಾಲಕನಿಗೆ ಇದೀಗ ಒದ್ದಿರುವಂತಹ ದೃಶ್ಯ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ ನೋಡಿ. ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಎರಡೆರಡು ದೃಶ್ಯವನ್ನು ಗಮನಿಸಬಹುದು. ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾನೆ ಈ ದುರುಳ ದುಷ್ಟ. ಇನ್ನು ಯಾವ್ಯಾವ ಪದಗಳಿಂದ ಬಳಕೆ ಮಾಡಬೇಕೋ ಅದೆಲ್ಲವನ್ನ ನೀವು ಕೂಡ ಬಳಕೆ ಮಾಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಮೊದಲಿಗೆ ಮಗುವಿನ ಪರಿಸ್ಥಿತಿ ಹೇಗಿದೆ? ಬ್ಯಾಕ್ ಬೋನ್ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ತಲೆಗೇನಾದರೂ ಜಾಸ್ತಿ ಪೆಟ್ಟಾಗಿದೆಯಾ? ಈ ರಂಜನ್ನ ಹಿನ್ನೆಲೆ ಏನು ಅಂತ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ. ವಿಡಿಯೋ ನೋಡಿದ್ರೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಪುಟ್ಟ ಬಾಲಕ ಈತನಿಗೆ ಏನಪ್ಪ ಮಾಡಿದ್ದ ಅಂತ ಕೂಡ ಪ್ರಶ್ನೆ ಮೂಡುತ್ತೆ. ಈಗಾಗ್ಲೇ ಈ ಒಂದು ವಿಡಿಯೋಗಳು ಇದೊಂದೇ ಅಲ್ಲ, ಸಾಕಷ್ಟು ವಿಡಿಯೋಗಳು ಕೂಡ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಪೊಲೀಸರ ತನಿಖೆ ನಂತರ ಹೊರ ಬಂದಿರುವಂತದ್ದು. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಅವರ ತಾಯಿ ಏನಿದ್ದಾರೆ ಅವರನ್ನು ಕೂಡ ಅವರು ಕೂಡ ಬಂದು ಈಗಾಗ್ಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗಾಗ್ಲೇ ಬನಶಂಕರಿ ಪೊಲೀಸರು ಕೂಡ ಮಾಡಿ ಈಗಾಗ್ಲೇ ಸ್ಟೇಷನ್ ಬೇಲ್ ಅನ್ನು ಕೂಡ ಕೊಟ್ಟಿದ್ರೆ. ಈತನ ಹಿನ್ನೆಲೆ ಚೆಕ್ ಮಾಡಿದಂತ ಹೋದಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಸಾಕಷ್ಟು ಜನರಿಗೂ ಕೂಡ ಈತ ಮಾಡಿದ್ದ ಅಂತಾನು ಕೂಡ ಗೊತ್ತಾಗ್ತಿದೆ. ಇನ್ನು ಮಾನಸಿಕವಾಗಿ ಈತ ಏನಾದ್ರು ಸ್ಥಿಮಿತನ ಕಳ್ಕೊಂಡಿದ್ದಾನ ಅನ್ನೋ ವಿಚಾರವಾಗಿ ಕೂಡ ಪೊಲೀಸರು ಈಗಾಗ್ಲೇ ವೆರಿಫೈ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈತ ಸಾಕಷ್ಟು ಬಾರಿ ಕೂಡ ಇದೇ ರೀತಿಯಾಗಿ ಏನು ಮಕ್ಕಳಿಗೆ ಹೊಡೆಯೋದು ಬಡಿಯೋದು ಮಾಡಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗ್ಲೇ ಸಿಕ್ಕಿರುವಂತದ್ದು. ಈಗಾಗ್ಲೇ ಆ ಒಂದು ವಿಚಾರವಾಗಿ ವಾರ್ನಿಂಗ್ ಕೂಡ ಆತನಿಗೆ ಮಾಡಿ ಈಗಾಗ್ಲೇ ಪೊಲೀಸರು ಬಿಟ್ಟಿರುವಂತದ್ದು. ಇನ್ನು ಈತನ ವಿಚಾರಗಳು ಸಾಕಷ್ಟು ಕೂಡ ಈಗಾಗ್ಲೇ ವೈರಲ್ ಆಗ್ತಾ ಇದೆ. ಇನ್ನು ಸಾಕಷ್ಟು ಕಡೆಗಳಿಂದ ದೂರುಗಳು ಕೂಡ ಬರ್ತಾ ಇದೆ, ಈತ ನಮ್ ಕಡೆನೂ ಇದೇ ರೀತಿಯಾಗಿ ಮಾಡಿದ್ದ ಅಂತ ಹೇಳಿ. ಸೊ ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ಆಲಿಸ್ತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನಿದೆ ಅದು ಕೂಡ ಈಗಾಗಲೇ ಸ್ಪಂದಿಸಿರುವಂತದ್ದು. ಯಾವುದೇ ರೀತಿಯಾಗಿ 18 ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಗೌರವಯುತವಾಗಿ ಬದುಕಲು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಕೂಡ ಈಗಾಗಲೇ ಆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಡ್ತಿದ್ದಾರೆ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈತ ಕೂಡ ಈ ಹಿಂದೆನೂ ಕೂಡ ಸಾಕಷ್ಟು ಬರೀ ಇದೇ ರೀತಿಯಾಗಿ ಹಲ್ಲೆ ಮಾಡಿದ್ದ ಅಂತ ಹೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಆತನಿಗೆ ಕೊಟ್ಟು ಕಳಿಸಿದ್ರೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ರಮ್ಯಾ, ರೈಟ್, ಈಗ ಅವನ್ನ ಬಿಟ್ಟೇನೋ ಕಳಿಸ್ಬಿಟ್ಟಿದ್ದಾರೆ. ಮತ್ತೆ ಈ ರೀತಿಯಾದಂತಹ ಘಟನೆ ಮರುಕಳಿಸಲ್ಲ ಅನ್ನೋದು ಏನ್ ಗ್ಯಾರಂಟಿ? ಯಾಕೆಂದ್ರೆ ಹೊಸ ಪ್ರಕರಣ ಏನಲ್ಲ, ಈ ಹಿಂದೆ ಮೂರು ದೃಶ್ಯವನ್ನ ಗಮನಿಸ್ತಾ ಇದೀವಿ ನಾವು. ಒಂದು ಸೈಕಲ್ ಮೇಲೆ ಮಗು ಹೋಗ್ತಾ ಇರುತ್ತೆ, ತಲೆ ಹಿಡ್ಕೊಂಡು ಎಳೆಯೋದು, ಮತ್ತೊಂದು ಪಾಪ ಬಾಲಕಿಗೆ ಮೊಣಕೈಯಿಂದ ಹೊಡೆಯೋದು. ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡಬೇಕು ಅಥವಾ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಪೊಲೀಸ್ ಇಲಾಖೆಗೆ ಮನದಟ್ಟು ನಾವು ಮಾಡಿಕೊಡ್ಬೇಕಾ ಅಂತ. ಹೊಸದೇನಲ್ಲ, ಯಾಕೆಂದ್ರೆ ಇದು ಮೂರು ಬಾರಿ ನಡೆದಿದೆ. ಖಂಡಿತವಾಗ್ಲೂ ನೀವು ಹೇಳಿ ಸತ್ಯ. ಆದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಇವರು ಮಾತ್ರ, ಬೇರೆ ಯಾರು ಕೂಡ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿಲ್ಲ. ಇನ್ ಕೇಸ್ ಈಗ ಏನಾದ್ರು ಹುಡುಗನಿಗೆ ದೊಡ್ಡ ಮಟ್ಟದಲ್ಲಿ ಏನಾದ್ರು ಹೊಡ್ತ ಆಗಿದ್ದಿದ್ರೆ ಆಗ ಅವ್ರು ಇನ್ನಷ್ಟು ಕೂಡ ಕ್ರಮವನ್ನ ತಗೊಳ್ತಾ ಇದ್ರು. ಆದ್ರೆ ಇಲ್ಲಿ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದಾಗಿ ಅಷ್ಟಾಗಿ ಏನೋ ಕ್ರಮಕ್ಕೆ ಮುಂದಾಗಿಲ್ಲ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಇನ್ ಕೇಸ್ ಆತನಿಗೆ ಸಾಕಷ್ಟು ಹೊಡ್ತ ಬಿದ್ದು ಅಥವಾ ಬೋನ್ ಏನೋ ಫ್ರಾಕ್ಚರ್ ಆಗಿ ಕೈ ಮುರಿದೋಗುವಂತದ್ದು,
ಕಾಲ್ ಮುದ್ದು ಹೋಗುವಂತದ್ದಾಗಿದೆ. ಆಗ ಆ ಸಂದರ್ಭದಲ್ಲಿ ಸೆಕ್ಷನ್ಸ್ ಗಳನ್ನ ಅವರು ಬೇರೆ ರೀತಿಯಾಗಿ ಹಾಕ್ತಾರೆ. ಈಗ ಅದು ಕೇವಲವಾಗಿ ಆ ಒಂದು ದೈಹಿಕವಾಗಿ ಹಲ್ಲೆ ಅಂತ ಮಾತ್ರ ಈಗಾಗಲೇ ಸೆಕ್ಷನ್ ಕೂಡ ಹಾಕೊಂಡಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈತನ ವಿರುದ್ಧ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇದೆ. ಬಂದಿದ್ದಂತ ಸಂದರ್ಭದಲ್ಲಿ ಬೇರೆ ಯಾವ ರೀತಿಯಾಗಿ ಆಕ್ಷನ್ ಅನ್ನ ತಗೊಳ್ತಾರೆ ಅಂತ ನಾವು ಸಹ ಕಾದೊಡ್ಬೇಕಾಗಿದೆ ರಮ್ಯಾ. ಓಕೆ, ಈಗ ಈ ರಂಜನ್ ವಿರುದ್ಧ ಕೇಸ್ ಏನೋ ಒಂದ್ ಕಡೆ ದಾಖಲಾಯ್ತು, ರಿಲೀಸ್ ಮೇಲೆ ಹೊರಗಡೆ ಬಂದ. ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತ, ಈ ಸೈಕೋ ರಂಜನ್ ನ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲೂ ಈಗ ಅವರ ಪೇರೆಂಟ್ಸ್ ಕೂಡ ಈತ ಏನೋ ಸೈಕೋಪಾತ್ ಅಂತ ಹೇಳಿ ಅವರು ಕೂಡ ಈಗಾಗಲೇ ದೂರುಗಳನ್ನು ಕೂಡ ಕೊಟ್ಟಿದ್ರು. ಸೊ ಈಗ ಆ ಒಂದು ವಿಚಾರವಾಗೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರೆ, ಅವರ ಸ್ಟೇಟ್ಮೆಂಟ್ ಕೂಡ ಪಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಅವತ್ತು ಘಟನೆ ಆದಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಮತ್ತೆ ಅಲ್ಲೇ ಇದ್ದಂತ ಕೆಲವೊಬ್ಬರ ಮಾಹಿತಿಯನ್ನು ಮತ್ತೆ ಅವರ ಜೊತೆಗಿರುವಂತ ಸ್ಟೇಟ್ಮೆಂಟ್ ಗಳನ್ನು ಕೂಡ ಈಗಾಗಲೇ ತಗೊಳ್ತಿದ್ರೆ. ಇನ್ನು ಸಾಕಷ್ಟು CCTVಗಳು ಕೂಡ ಈಗಾಗಲೇ ಫುಟೇಜಸ್ಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಸೊ ಈಗ ಆ ಒಂದು ವಿಚಾರವಾಗೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಈಗ ಕಂಪ್ಲೇಂಟ್ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ, ಈ ಹಿಂದೆನೂ ಕೂಡ ಈ ರೀತಿಯಾಗಿ ಮಾಡಿದ್ದ ಅಂತ ಹೇಳಿ. ಸೊ ಹೀಗಾಗಿ ಅವರ ಮನೆಯವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈತನ ಏನಾದ್ರು ಮಾನಸಿಕ ಸ್ಥಿತಿ ಏನಾದ್ರು ಈತ ಕಳ್ಕೊಂಡಿದ್ದ ಅನ್ನೋ ಮಾಹಿತಿ ಮೇಲೆ ಕೂಡ ಏನೋ ಸಾಕಷ್ಟು ವಿಚಾರಗಳನ್ನು ಕೂಡ ಪೊಲೀಸರು ಆಲಿಸ್ತಾ ಇರುವಂತದ್ದು. ಸದ್ಯಕ್ಕೆ ಅವರ ಮನೆಯವರು ಈಗಾಗಲೇ ಆತನನ್ನ ಬಿಟ್ಟು ಕಳಿಸಿರೋ ವಿಚಾರಕ್ಕೂ ಕೂಡ ಕೆಲವೊಂದು ಪ್ರಶ್ನೆ ಕೂಡ ಮಾಡಿದ್ರೆ, ಆದ್ರೆ ಈ ಒಂದು ಯಾವ ಘಟನೆ ಏನಾಗಿದೆ ಅದಕ್ಕೆ ಏನ್ ಹಾಕ್ಬೇಕು ಆ ಸೆಕ್ಷನ್ಸ್ ಮಾತ್ರ ಇವರು ಇಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಪೊಲೀಸರಿಗೆ ಆತನಿಗೆ ಸ್ಟೇಷನ್ ಬೇಲನ್ನು ಕೂಡ ಕೊಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಮತ್ತೆ ಮುಂದೆ ಬೇರೆ ಯಾರು ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಈ ಒಂದು ಪ್ರಕರಣ ಯಾವ ರೀತಿಯಾದಂತ ಟರ್ನ್ ಅನ್ನ ತಗೊಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ರಮ್ಯಾ. ಈಗ ಅಜಯ್ ನೋಡಿ, ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದೆ. ಇದು ಕೆಲ ಪೋಷಕರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈ ದೃಶ್ಯಾವಳಿಗಳನ್ನಾದ್ರೂ ಗಮನಿಸಿದ ನಂತರ ಅವ್ರು ಬಂದು ಕಂಪ್ಲೇಂಟ್ ಕೊಡುವಂತಹ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಈಗಾಗಲೇ ಏನೋ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಆ ಒಂದು ವಿಚಾರವಾಗಿ ಬೇರೆಯವರು ಕೂಡ ಬಂದು ಕಂಪ್ಲೇಂಟ್ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆದ್ರೆ ಇದುವರೆಗೂ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. ಯಾಕಂದ್ರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಏನಾದ್ರು ಬರುತ್ತಾ ಅಂತಾನು ಸಹ ನಾವು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈವರೆಗೂ ಕೇವಲ ಇವರಲ್ಲಿ ಬನಶಂಕರಿ ಪೊಲೀಸ್ ಠಾಣೆಗೆ ಮಾತ್ರ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಆತನ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಇನ್ನು ಈಗ ಬೇರೆ ಕಡೆಯಿಂದ ಏನೋ ಕಂಪ್ಲೇಂಟ್ ಬಂದ್ರೆ ಅದನ್ನು ಕೂಡ ತಗೊಳ್ತಾರೆ. ಯಾಕಂದ್ರೆ ಈಗ ಈತ ಏನು ರಭಸವಾಗಿ ಆ ಬಾಲಕನಿಗೆ ಒತ್ತಿದನೋ ಆ ಒಂದು ವಿಚಾರದಲ್ಲಿ ಆತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದಂತೂ ನಿಜ. ಹಾಗಾಗಿ ಈ ಹಿಂದೆ ಯಾರಿಗಾರು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತೆ ಅವರ ಹತ್ರ ಏನೋ ಪ್ರೂಫ್ಗಳು ಏನಾದ್ರು ಇದೆಯಾ ಮತ್ತೆ ಈ ತರ ಮಾನಸಿಕವಾಗಿ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.